ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ತಾವೇನಾದರೂ ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಜ ಸ್ವರೂಪ. ಯಾರು ಎಷ್ಟು ಸುಂದರವಾದ ವೇಷ ಹಾಕಿದರೂ ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪಗಳನ್ನ ಗುಣಗಳನ್ನು ಎಂದೋ ಒಂದು ದಿನ ಪರಿಚಯ ಮಾಡುವುದು ಮಾತ್ರ ಸತ್ಯ. ಹೌದಲ್ವಾ ಸ್ನೇಹಿತರೆ? ನಿಮ್ಮ ಮುಂದೆ ಯಾರೇ ಆಗಿರಬಹುದು ಅಥವಾ ನೀವೇ ಆಗಿರ್ಬೋದು, ಇನ್ನೊಬ್ರ ಮುಂದೆ ತುಂಬಾ ನಾಟಕ ಮಾಡ್ತಾ ಇದ್ದೀರಾ. ಇಲ್ಲಿ ಸುಂದರವಾದ ವೇಷ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ನಾವೊಂದು ಮೇಕಪ್ ಮಾಡ್ಕೊಳ್ಳೋದು ಅಂತಾನೆ ಅಲ್ಲ. ಸೊ ತುಂಬಾ ಜನ ನಮ್ಮ ಜೀವನದಲ್ಲಿ ಯಾವುದೇ ಮೇಕಪ್ ಇಲ್ದೇನು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇರ್ತಾರೆ. ಆದ್ರೆ ಕೆಲವೊಂದಷ್ಟು ಪರಿಸ್ಥಿತಿಗಳಲ್ಲಿ ನಾವು ಅದನ್ನ ಕಂಡುಹಿಡಿಯೋಕೆ ಆಗದೇ ಇಲ್ಲ. ಆದ್ರೆ ದೇವರು ಅದಕ್ಕೆ ಅಂತಾನೆ ಒಂದು ಟೈಮ್ ಅನ್ನೋದನ್ನ ಸೃಷ್ಟಿ ಮಾಡಿರ್ತಾನೆ. ಆ ಸಮಯದಲ್ಲಿ ನೀವೇ ಕಂಡಿಡದೆ ಇದ್ರೂ ಕೂಡ ಅವರಾಗೆ ತೋರಿಸ್ಕೊಡ್ತಾರೆ, ನನ್ನ ನಿಜವಾದ ಸ್ವರೂಪ ಇದೇ ಇರೋದು, ನೀವು ಅರ್ಥ ಮಾಡ್ಕೊಳ್ಳಿ ಅಂತ. ಸೊ ಅಂತ ಟೈಮಲ್ಲೂ ಕೂಡ ಅರ್ಥ ಮಾಡ್ಕೊಳ್ದೆ ಇದ್ರೆ ನಮ್ಮಷ್ಟು ದಡ್ರು ಇನ್ನೊಬ್ರು ಇರೋದಿಲ್ಲ ಅಂತಾನೆ ಹೇಳ್ಬೋದು. ಅದಕ್ಕೇನೆ ಸ್ನೇಹಿತರೆ ಹೇಳೋದು, ಸೊ ಬಣ್ಣನ ಹಚ್ಕೊಂಡು ಕೂಡ ಕೆಲವೊಬ್ರು ನಾಟಕ ಮಾಡೋರು ಇರ್ತಾರೆ. ಆದ್ರೆ ಬಣ್ಣ ಹಚ್ಚದೆ ನಾಟಕ ಮಾಡೋರು ಇರ್ತಾರಲ್ವಾ, ಅವರಂತೂ ತುಂಬಾನೇ ಡೇಂಜರ್. ಸೊ ಅಂಥವ್ರಿಂದ ನಾವು ಎಷ್ಟಾಗುತ್ತೆ ಅಷ್ಟು ದೂರ ಇದ್ರೇನೆ ಒಳ್ಳೇದು. ಆದರೆ ದೇವರು ನಮಗೋಸ್ಕರ ಅಂತ ಕೆಲವೊಂದಷ್ಟು ಸಮಯನ ಕೊಟ್ಟಾಗ ಆ ಸಮಯದಲ್ಲಿ ಅವರವರ ಬಣ್ಣ ಏನು ಅಂತ ಬಯಲಾಗುತ್ತೆ. ಸೊ ಆವಾಗ ನಮಗೂ ಕೂಡ ಗೊತ್ತಾಗುತ್ತೆ ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅಂತ. ಆದರೆ ಖಂಡಿತವಾಗ್ಲೂ ಇದಂತೂ ತುಂಬಾ ಸುಲಭವಾದ ಕೆಲಸ ಅಂತೂ ಅಲ್ಲ. ಯಾಕಂದರೆ ಅವರ ಬಣ್ಣ ನಮಗೆ ನಿಜವಾದ ಸ್ವರೂಪ ನಮಗೆ ಗೊತ್ತಾಗೋ ಅಷ್ಟರಲ್ಲಿ ನಾವು ಎಷ್ಟೋ ವಿಚಾರಗಳಲ್ಲಿ ನಮ್ಮ ಜೀವನದಲ್ಲಿ ಅವ್ರನ್ನ ನಂಬಿ ಹಿಡಿದಿರ್ತೀವಿ. ಸೊ ಆದರೆ ಅದು ಫಿನಾನ್ಷಿಯಲಿ ಆಗ್ಬೋದು ಅಥವಾ ಪರ್ಸ್ನಲ್ ಜೀವನದಲ್ಲೇ ಆಗ್ಬೋದು. ಸೊ ಕೆಲವೊಂದಷ್ಟು ವಿಚಾರಗಳಲ್ಲಿ ಈ ರೀತಿ ಜನಗಳನ್ನು ನಂಬಿ ನಾವು ತುಂಬಾನೇ ಮೋಸ ಹೋಗೋದು ಕೂಡ ಉಂಟು. ಆದರೆ ಮೋಸ ಹೋಗಿ ಕೆಲವೊಂದಷ್ಟನ್ನು ಕಳ್ಕೊಂಡ ಮೇಲೆ ನಮಗೆ ಅದರ ನಿಜ ಸ್ವರೂಪ ಅನ್ನೋದು ಗೊತ್ತಾಗ್ತಾ ಬರುತ್ತೆ. ಸೊ ನನ್ನ ಪ್ರಕಾರ ಹೇಳಬೇಕು ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಈ ಸ್ವಲ್ಪ ಜನ ಇದ್ದೇ ಇರ್ತಾರೆ. ಅದಕ್ಕಾಗಿ ನಾನು ಹೇಳೋದೇನೆಂದರೆ, ಸೊ ಅಂಥವ್ರನ್ನ ನೀವು ಕಂಡುಹಿಡಿಯೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಕೂಡ ನೀವು ಬೇರೆಯವರ ತಂಟೆಗಳಿಗೆ ಹೋಗದೆ, ಹಾಗೆಯೇ ಬೇರೆಯವರ ವಿಷಯಗಳನ್ನು ತುಂಬಾ ಕೆದಕಿ ಕೆದಕಿ ತಲೆ ಮೇಲೆ ಇಳ್ಕೊಳ್ಳೋದನ್ನು ಬಿಟ್ಟು ನಮ್ಮ ಜೀವನದಲ್ಲಿ ನಾವು ಹೇಗೆ ಮುಂದುವರಿಬೋದು ಅನ್ನೋದನ್ನು ಯೋಚನೆ ಮಾಡಿದರೆ ತುಂಬಾ ಒಳ್ಳೆಯದು ಅಂತಲೇ ಅನಿಸುತ್ತೆ. ಕೆಲವೊಮ್ಮೆ ಹಾಗೂ ಆಗುತ್ತೆ, ನಮ್ಮ ಪಾಡಿಗೆ ನಾವಿದ್ರೂ ಕೂಡ ಕೆಲವೊಬ್ರು ಇರೋದಕ್ಕೆ ಬಿಡೋದಿಲ್ಲ. ಆದರೆ ಎಲ್ಲನೂ ಅಷ್ಟೇ ಸ್ನೇಹಿತರೆ, ಅರ್ಥ ಆದಮೇಲೆ ಸೊ ಇಂಥವ್ರಿಂದ ಹೇಗೆ ನಾವು ದೂರ ಉಳಿಬೇಕು, ಹಾಗೆ ಅವ್ರು ಕಲಿಸಿರುವಂತಹ ಪಾಠದಿಂದ ನಮ್ಮ ಜೀವನದಲ್ಲಿ ನಾವು ಹೇಗೆ ಬದಲಾವಣೆಗಳನ್ನು ಮಾಡ್ಕೋಬಹುದು, ಹಾಗೆ ನಾವು ಇನ್ನೊಬ್ರ ಹತ್ರ ಹೇಗಿರಬೇಕು ಅನ್ನೋದನ್ನ ಮಾತ್ರ ನಾವು ಖಂಡಿತವಾಗ್ಲೂ ಕಲಿತೀವಿ, ಅದಂತೂ ಸುಳ್ಳಲ್ಲ. ಸೊ ನಿಮಗೂ ಕೂಡ ಏನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ಕಮೆಂಟಲ್ಲಿ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.